ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನಪ್ಪ ಅಂದರೆ ಕೆ ಕಡೆಯಿಂದ ಒಂದು ಅಪ್ಡೇಟ್ ಬಂದೈತೆ. ಏನಪ್ಪ ಅಂದ್ರೆ ನನಗೆ ಎಲ್ಲರೂ ಮೆಸೇಜ್ ಮಾಡಿ ಕಳ್ತಿದ್ರೆ, ಅಣ್ಣ ನಂದು ಏನೂ ಬರಾಕತ್ತಿಲ್ಲ, ನನ್ನ ನೇಮೇ ಶೋ ಆಗುತ್ತೆ, ನನ್ನ ನೇಮ್ ಬರಾಕತ್ತಿಲ್ಲ, ಮತ್ತು ನನ್ನ ಕನ್ನಡ ಮಾಧ್ಯಮ ಇದ್ರಲ್ಲಿ ಅಲ್ಲಿ ನೋವು ತೋರ್ಸಕತ್ತೈತಿ, ಮತ್ತು ನನ್ನ ಕಾಸ್ಟ್ ಎಸ್ ಸಿ ಇದ್ದರೆ ಬೇರೆ ಕಾಸ್ಟ್ ತೋರ್ಸಕತ್ತೈತಿ ಅಣ್ಣವರು ಅಂಥವ್ರಿಗೆ ಇವಾಗ ಕೆ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಿಟ್ಟಾರ. ಏನಪ್ಪ ಅಂದರೆ ನಿಮ್ಗೆ ಲಾಸ್ಟ್ ಚಾನ್ಸ್ ಕೊಟ್ಟಾರ. ಏನೇ ಇದ್ದರೂ ನಿಮ್ದು ಏನೇ ರಾಂಗ್ ಆಗಿರಲಿ, ಅಪ್ಲಿಕೇಶನ್ ಹಾಕುವಾಗ ನೀವೇ ಮಿಸ್ಟೇಕ್ ಮಾಡಿದ್ರು ಅಥವಾ ಕೆ ಕಡೆಯಿಂದ ಮಿಸ್ಟೇಕ್ ಆಗಿದ್ದು ಇದು ವೆರಿಫಿಕೇಷನ್ ಮಾಡುವಾಗ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಒಟ್ಟು ಕೆ ಕಡೆ ಒಂದು ಏನಂದರೆ ಒಂದು ಸಪ್ರೇಟ್ ಬಿಟ್ಟಾರ ಇವತ್ತು. ಏನಪ್ಪ ಅಂದರೆ ಯಾರ್ದು ವೆರಿಫಿಕೇಷನಲ್ಲಿ ಅಂದರೆ ವೆರಿಫಿಕೇಷನ್ ಮೊನ್ನೆ ಚೆಕ್ ಮಾಡಿದಾರಲ್ಲ, ಆವಾಗ ಯಾರ್ದು ನಿಮ್ಮ ನೇಮ್ ಆಗಿರಲಿ ಅಥವಾ ನಿಮ್ಮದು ಕಾಸ್ಟ್ ಆಗಲಿ ಅಥವಾ ನಿಮ್ಮ ನನ್ನ ಕನ್ನಡ ಮಾಧ್ಯಮ ಇದ್ದರೂ ನನ್ನ ನೋವನ್ನು ತೋರ್ಸಕತ್ತೈತೆ, ನನ್ನ ಗ್ರಾಮೀಣ ಮಾಧ್ಯಮ ಇದ್ದರೂ ನನ್ನ ನೋವನ್ನು ತೋರ್ಸಕತ್ತೈತಿ ಅಂಥವ್ರು ನಿಮ್ದು ಅಪ್ಲಿಕೇಶನಲ್ಲಿ ಹಾಕುವಾಗ ನೀವು ಕರೆಕ್ಟಾಗಿ ಹಾಕಿದ್ರೆ, ಬಟ್ ನಂದಲ್ಲಿ ಏನೂ ಬರಾಕತ್ತಿಲ್ಲ ಅನ್ನೋರು ಒಟ್ಟಾರೆ ಏನಂದರೆ ಅಪ್ಲಿಕೇಶನಲ್ಲಿ ನಿಮ್ದು ಏನೇನು ರಾಂಗ್ ಆಗಿ ಬಂದಿದೆ ಅಂಥವ್ರು ಎಲ್ಲರೂ ಅವ್ರು ಕೆ ಎ ಕರೆದಿದ್ದಾರೆ. ಕೆ ಎ ಹೋಗಿ ಮೀಟ್ ಆಗಬೇಕು. ಅವರು ಈ ಅಪ್ಡೇಟ್ ಏನಾದ್ರು ಬಿಟ್ಟಿದ್ದಾರೆ ಅಂದರೆ ಹೇಳ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಬಿಡೋ ಪ್ರತಿಯೊಂದು ಅಪ್ಡೇಟ್ ನಿಮಗೆ ಬರುತ್ತಾ. ಏನಪ್ಪ ಅಂದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನು ಬಿಟ್ಟಿದ್ದಾರೆ ನೋಡಿ. UGCET 2024ಕ್ಕೆ ಅರ್ಜಿಯಲ್ಲಿನ ವಿವರಗಳನ್ನು ವಿವಿಧ ಇಲಾಖೆಗಳ ವೆಬ್ ಸರ್ವಿಸ್ ಮೂಲಕ ಪಡೆದ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಲು ಅಭ್ಯರ್ಥಿಗಳಿಗೆ 29/6/24ರಂದು ಪೋರ್ಟಲನ್ನು ತೆರೆಯಲಾಗಿದೆ. ಎಲ್ಲ ಮಾಹಿತಿ ಸರಿ ಇರೋರು ಕೆಗೆ ಬರೋ ಅಗತ್ಯವಿಲ್ಲ. ಅಂದರೆ ಏನಂದರೆ ಮೊನ್ನೆ ವೆರಿಫಿಕೇಷನ್ ನೀವೇನು ಚೆಕ್ ಮಾಡ್ಕೊಂಡಿರಲ್ಲ, ಆವಾಗ ನಮ್ಮದೆಲ್ಲ ಕರೆಕ್ಟ್ ಆಗಿದೆ ಅನ್ನೋರು ನಿಮ್ಮ ನೇಮ್ ಆಗಲಿ, ನಿಮ್ಮ ಕಾಸ್ಟ್ ಆಗಲಿ, ನಿಮ್ಮದು ರೂರಲ್ ಆಗಲಿ, ಕನ್ನಡ ಆಗಲಿ ಅಥವಾ ಬೇರೆ ಕೋಟಾ ಆಗಲಿ, ನಿಮ್ಮದು ಇನ್ಕಮ್ ಕಾಸ್ಟ್ ಆಗಲಿ, ಏನೇ ಅಂಥವರೆಲ್ಲ ಕರೆಕ್ಟ್ ಇದ್ದವರು ಅಂಥವ್ರಿಗೆ ಏನಂದರೆ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲಿಯೇ ಕೆ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಅಂಥವ್ರು ಅಂದರೆ ಯಾರ್ದು ಕರೆಕ್ಟ್ ಆಗೈತೆ ಅವ್ರು ಕೆ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಇನ್ನೊಂದು 2-3 ದಿನದಲ್ಲಿ ಬಿಡ್ಬೋದು. ಅವರೇ ಹೇಳಿದ್ದಾರೆ ನೋಡಿ, ಸದ್ಯದಲ್ಲಿಯೇ ಕೆ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗುವುದು ಅಂತ. ನೀವೆಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ನೆಕ್ಸ್ಟು, ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಂಥ ಅಭ್ಯರ್ಥಿಗಳು UGCET 2024ಕ್ಕೆ ಸಲ್ಲಿಸಿದ ಅರ್ಜಿ ಪ್ರತಿ ಪ್ರವೇಶ ಪತ್ರ, ಅಗತ್ಯವಾದ ಎಲ್ಲ ಮೂಲ ದಾಖಲೆಗಳನ್ನು ಮತ್ತು ಎಲ್ಲ ಪ್ರಮಾಣ ಪತ್ರಗಳು 2 ಸೆಟ್ ಜಿರಾಕ್ಸ್ ಪ್ರತಿಯೊಂದಿಗೆ ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಲ್ಲಿ ಈ ಕೆಳಗೆ ತಿಳಿಸಿರುವ ದಿನಾಂಕಗಳನ್ನು ಹಾಜರಾಗಬಹುದಾಗಿದೆ. ಏನಪ್ಪ ಅಂದರೆ ಏನು ಹೇಳಿದ್ದಾರೆ ಅಂದರೆ, ಯಾರ್ದು ನಿಮ್ಮದು ಏನೇನು ರಾಂಗ್ ಆಗಿ ಬಂದಿತ್ತಲ್ಲ ಅಂಥವ್ರು ಏನು ಮಾಡಬೇಕಂದ್ರೆ ಬೆಂಗಳೂರು ಬರಬೇಕು. ಬೆಂಗಳೂರು ಮಲ್ಲೇಶ್ವರ 18th ಕ್ರಾಸ್ ಅಡ್ರೆಸ್ ಐತೆ, ಅಲ್ಲಿ ಅಡ್ರೆಸ್ಸಿಗೆ ಹೋಗಬೇಕು. ಆಫೀಸ್ ಅಲ್ಲೇ ಇರೋದು. ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು KCET ಅಪ್ಲಿಕೇಶನ್ ಹಾಕಿದ್ರಲ್ಲ, ಅದು ಕಂಪಲ್ಸರಿ ತೊಗೊಂಡು ಹೋಗಬೇಕು. ಮತ್ತು CET ಹಾಲ್ ಟಿಕೆಟ್ ತೊಗೊಂಡು ಹೋಗ್ರಿ. ಇಲ್ಲಿ ಕೊಟ್ಟಿದ್ದಾರೆ ಏನಂದರೆ ಪ್ರವೇಶ ಪತ್ರ ಅಂತ ಕೊಟ್ಟಿದ್ದಾರೆ, ಅದನ್ನು ತೊಗೊಂಡೋಗಿ. ಒಟ್ಟು ನಿಮ್ಮ ಹತ್ರ ಏನೇನು ಡಾಕ್ಯುಮೆಂಟ್ಸ್ ಇದೆ, ಅದು ರೂರಲ್ ಸರ್ಟಿಫಿಕೇಟ್ ಆಗಲಿ, ಸ್ಟಡಿ ಸರ್ಟಿಫಿಕೇಟ್ ಆಗಲಿ, ಬೇಕಾದ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಇದೆ ಅದು ಇವರು ಏನು ಹೇಳ್ಯಾರಂದರೆ 2 ಸೆಟ್ ಅಂತ ಅಂದಾರ. ನೀವು ಒಂದು ಸೆಟ್ ಎಕ್ಸ್ಟ್ರಾ ತೊಗೊಂಡೋಗಿ, ಏನಾಗಲ್ಲ. ನಮ್ಮದು ವೆರಿಫಿಕೇಷನ್ ನಾವು 4 ತೊಗೊಂಡು ಹೋಗಿದ್ವಿ. ಎಷ್ಟು ಜಾಸ್ತಿ ತೊಗೊಂಡಿರ್ತೀರಿ ಅಷ್ಟೇ ನಿಮಗೆ ಅವೈಲೇಬಲ್ ಇರ್ತದೆ. ಅಂದರೆ ಚಾನ್ಸ್ ಅಂದೇ ನಿಮ್ಮ ಸೇಫ್ಟಿ ಇರ್ತದೆ. ಒಟ್ಟು ಜಸ್ಟ್ ಇವ್ರು ಹೇಳಿದ್ದಾರೆ, ಬಟ್ ನೀವು 3-4 ಅಂದರೆ ಸೆಟ್ ಮಾಡ್ಕೊಂಡು ಹೋಗಿ, ಆಯಿತಾ. ಮತ್ತು ಯಾವ ರ್ಯಾಂಕ್ದವ್ರು ಯಾವಾಗ ಅಟೆಂಡ್ ಆಗಬೇಕು ಅನ್ನೋದು ಹೇಳ್ತೀವಿ ನೋಡಿ. ಇವಾಗ ಇಲ್ಲಿ 4ನೇ ತಾರೀಕು ಯಾರು ಅಟೆಂಡ್ ಆಗಬೇಕಂದ್ರೆ 1ನೇ ರ್ಯಾಂಕ್ ಹಿಡಿದು 1 ಲಕ್ಷ ರ್ಯಾಂಕ್ವರೆಗೂ 4-7-24 ಅಂದರೆ ಜುಲೈ 4ಕ್ಕೆ ಅಟೆಂಡ್ ಆಗಬೇಕು. ಎಷ್ಟಂದರೆ 1ನೇ ರ್ಯಾಂಕ್ ಹಿಡಿದು 1 ಲಕ್ಷ ರ್ಯಾಂಕ್ವರೆಗೂ. ಮತ್ತು 1 ಲ್ಯಾಂಕಿಂದ 1,80,000 ತನಕ ಅವರು 5ನೇ ತಾರೀಕು ಅಟೆಂಡ್ ಆಗಬೇಕು. ಮತ್ತು 1,80,000 ಮೇಲೆ 1,80,000 ಮೇಲೆ ಇದ್ದವರು ಯಾವಾಗ ಅಟೆಂಡ್ ಆಗಬೇಕಂದ್ರೆ 6ನೇ ತಾರೀಕು ಅಟೆಂಡ್ ಆಗಬೇಕು ನೋಡಿ. ಅವರು ಲಾಸ್ಟ್ ಚಾನ್ಸ್ ಕೊಟ್ಟಾರಪ್ಪ. ನೀವು ಯಾರ್ದು ರಾಂಗ್ ಆಗೈತಿ, ಏನೇ ರಾಂಗ್ ಆಗಿರಲಿ ಅಪ್ಲಿಕೇಶನಲ್ಲಿ, ಏನೇ ರಾಂಗ್ ಆಗಿರಲಿ, ನಂದು ರಾಂಗ್ ಬಂದೈತಿ ಅನ್ನೋರು ಎಲ್ಲರೂ ಕೆ ಹೋಗಿ. ನಿಮ್ಮದು ಇಲ್ಲಿ ರ್ಯಾಂಕ್ ಐತೆ, ಕೆ ಹೋಗಿ ಅಂದರೆ ಎಲ್ಲರೂ ಒಮ್ಮೆ ಹೋಗಬಾರ್ದು. ಇಲ್ಲಿ ಅವ್ರು ರ್ಯಾಂಕ್ ಕೊಟ್ಟಾರ, ರ್ಯಾಂಕ್ ವೈಸ್ ಹೋಗ್ಬೇಕು. ನಿಮ್ಮ ರ್ಯಾಂಕ್ ನೋಡ್ಕೋಬೇಕು, ನಿಮ್ಮದು ಯಾವ ಡೇಟಿಗೆ ಬರ್ತೈತೆ ಅನ್ನೋದು. ಇಲ್ಲಿ ಹೇಳಿದ್ದೆ ನಾನು. ಈಗ 1ನೇ ರ್ಯಾಂಕಿಂದ 1 ಲಕ್ಷದ ರ್ಯಾಂಕ್ ಇದ್ದವರು ಯಾರೇ ಇರಲಿ, ಅವರು ನಿಮ್ಮದು ಅಪ್ಲಿಕೇಶನ್ ರಾಂಗ್ ಆಗೈತೆ, ಇಲ್ಲಿ 30 ಮಂದಿ ಐತೆ, ಹಂಗೆ ಇನ್ಕಮ್ ಕಾಸ್ಟ್ ಸರಿ ಆಗಿಲ್ಲ, ಅದು ಆಗಿಲ್ಲ, ಏನೋರು ಒಟ್ಟು 4ನೇ ತಾರೀಕು ಅಟೆಂಡ್ ಆಗಬೇಕು. 1ನೇ ತಾರೀಕಿಂದ 1 ಲಕ್ಷ ರ್ಯಾಂಕ್ದವರು. ಮತ್ತು 1 ಲಕ್ಷ ರ್ಯಾಂಕ್ದಾಗ 1,80,000 5ನೇ ತಾರೀಕು, 1,80,000 ಮೇಲೆ ಇರೋರು 6ನೇ ತಾರೀಕು. ಇಷ್ಟೇ, ಮತ್ತೇನು ಅಪ್ಡೇಟ್ ಇಲ್ಲ ನೋಡಿರಿ. ನಿಮ್ಗೆ ಲಾಸ್ಟ್ ಚಾನ್ಸ್ ಕೊಟ್ಟಾರ. ಸೊ ಇದನ್ನು ಅವಕಾಶ ಬಿಡಬೇಡ್ರಿ. ಯಾರ್ದು ರಾಂಗ್ ಆಗೈತಿ ಅಂದರೆ ಅವಕಾಶ ಬಿಡಬೇಡ್ರಿ. ಯಾಕೆ ಹೇಳೋದಂದರೆ, ನಿಮಗೆ ನಿಮ್ದು ಕನ್ನಡ ಇದ್ದರೂ ನಿಮ್ದು ಒಬ್ಬೊಬ್ರು ನೋವು ಬಂದೈತೆ. ಜಾಸ್ತಿ ಜನ ಅವರೇ ನನಗೆ ಮೆಸೇಜ್ ಮಾಡ್ತಿರೋದು, ಅಣ್ಣ ನನ್ನದು ಕನ್ನಡ ಮಾಧ್ಯಮ ಇದೆ ಬಟ್ ನೋವು ಬಂದೈತೆ, ಮತ್ತು ನಿನ್ನ ಇನ್ಕಮ್ ಕಾಸ್ಟ್ SC ಕಾಸ್ಟ್ ಇದ್ದರೂ ಮತ್ತು ಬೇರೆ ಕಾಸ್ಟ್ ಬಂದೈತೆ ಹೇಳ್ತಾರೆ. ಅಂಥವ್ರು ಈ ಆಪರ್ಚುನಿಟಿ ಮಾಡ್ಕೋಬೇಡ್ರಿ. ಕರೆಕ್ಟ್ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟರೆ ಅದ್ರ ಸರಿ ಮಾಡ್ಕೊಂಡು ಬನ್ನಿ. ಯಾಕಂದರೆ ನಿಮಗೆ ಸೀಟ್ ಸಿಗೋಕ್ಕೆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇಷ್ಟೇ ಹೇಳ್ತಾ ಇದ್ದೀನಿ, ಈ ಚಾನ್ಸ್ ಬಿಡಬೇಡ್ರಿ. ಎಲ್ಲರೂ ಕೆ ಹೋಗಿ ಈಗಾಗಲೇ ಹೇಳಿದ್ದೀನಿ, ರ್ಯಾಂಕ್ ನೋಡ್ಕೊಂಡು ಕೆ ಹೋಗಿ. ನಾನು ಇದು PDF ಅಂದರೆ ಇದು ಕರೆಕ್ಟ್ ಒಂದ್ಸಲ ಓದ್ಕೊಳ್ಳಿ ಎಲ್ಲರೂ. ನಾನು ವಿಡಿಯೋ ಮಾಡಿದ್ದು ಅದನ್ನೇ ಇದ್ರ ಮೇಲೆ ಡಿಪೆಂಡ್ ಆಗಿ ಬರ್ತದೆ ಅನ್ನಬಾರ್ದು. ನಾನು ವಾಟ್ಸಪ್ಪಲ್ಲಿ ಫಸ್ಟ್ ನಾನು ಏನೇ ಅಪ್ಡೇಟ್ ಬಂದರೂ ನನಗೆ ವಾಟ್ಸಪ್ಪಲ್ಲಿ PDF ಹಾಕಿರ್ತೀನಿ. ಆ PDF ಕರೆಕ್ಟಾಗಿ ಓದ್ಕೋಬೇಕು ನೀವು.
PDF ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ಆಯಿತಾ. ಮತ್ತು ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಯಾರೇ ಇದ್ದರೂ ಅವರಿಗೆ ಶೇರ್ ಮಾಡಿ. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ಯಾರ್ದು ವೆರಿಫಿಕೇಷನ್ ಸ್ಲಿಪ್ ಕರೆಕ್ಟ್ ಅಂದರೆ ಆನ್ಲೈನ್ ವೆರಿಫಿಕೇಷನಲ್ಲಿ ಮನೆ ಚೆಕ್ ಮಾಡಿದ್ರಲ್ಲ, ಅವಾಗ ಯಾರ್ದು ಕರೆಕ್ಟಾಗಿ ಬಂದೈತಿ, ಏನು ಕರೆಕ್ಟಾಗಿ ನೇಮು, ಕಾಸ್ಟು, ರೂರಲ್ಲೆಲ್ಲ ಕರೆಕ್ಟಾಗಿ ಯಾರ್ದು ಬಂದೈತೆ ಅವ್ರು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಇನ್ನೊಂದು 2 ಅಥವಾ ನಾಳೆ ಅಥವಾ ನಾಡಿದ್ದು ಬಿಡ್ಬೋದು ನನ್ನ ಪ್ರಕಾರ. ಯಾಕಂದರೆ ಅವರೇ ಹೇಳಿದ್ದಾರೆ ಸದ್ಯದಲ್ಲೇ ಅಂತ ಅವರೇ ಹೇಳಿದ್ದಾರೆ. ಸೊ ನಾನು ಹೇಳ್ತಿದ್ದೀನಿ, ಇನ್ನೊಂದು 2 ದಿನದಲ್ಲಿ ಬಿಡ್ಬೋದು. ಸೊ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಯಾರ್ದು ರಾಂಗ್ ಆಗೈತೆ ಅವರೇ ಹೋಗಿ ಎಲ್ಲರೂ ಜೆರಾಕ್ಸ್ ತೊಗೊಂಡೋಗಿ. ಅವ್ರು ಯಾರಂತ ಹೇಳಿದಾರೆ, ನೀವು 3 ಸೆಟ್ ಜೆರಾಕ್ಸ್ ತೊಗೊಂಡೋಗಿ, 3 ಸೆಟ್ 4 ಸೆಟ್ ತೊಗೊಂಡೋಗಿ. ನಿಮಗೆ ಜಾಸ್ತಿ ತೊಗೊಂಡೋದಷ್ಟು ನಿಮಗೆ ಒಳ್ಳೆಯದು. ಸರಿನಾ? ಸರಿ, ಗುಡ್ ಬಾಯ್.